ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಸುಮ್ಮನೆನಾ? ಈ ಊರಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಆದ್ರೆ ಅದಕ್ಕೆ ಕೈನಲ್ಲಿ ದುಡ್ಡಿದ್ರೆ ಸಾಕು. ಅಸಲಿ ನಕಲಿ ಆಗುತ್ತೆ, ನಕಲಿ ಅಸಲಿ ಆಗುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದ್ರ ಈ ಸ್ಟೋರಿ ನೋಡಿ. ಪೊಲೀಸರ ಭೇಟಿ, 3 ಕೇಸ್, ಕಂಪ್ಲೀಟ್ ರಿಪೋರ್ಟ್. ಹಣ ಇದ್ರೆ ಸಾಕು, ಜೈಲಿನಲ್ಲಿದ್ದವರಿಗೆ ಶ್ಯೂರಿಟಿ ರೆಡಿ. ಈ ಗ್ಯಾಂಗ್ ಕೃತ್ಯ ಕೇಳಿ ಪೊಲೀಸರೇ ಶಾಕ್. ಯಸ್, ಈ ವಿಡಿಯೋ ನೋಡಿ. ಸಂಬಂಧವೇ ಇಲ್ಲದ ವ್ಯಕ್ತಿಗಳ ಆಧಾರ್ ಪಡೆದು ಯಾವ ಮಟ್ಟಿಗೆ ನಕಲು ಮಾಡುತ್ತಾರೆ ಅಂತ. ಅಸಲಿಗೆ ಆಧಾರ್ ಕಾರ್ಡ್ ಮಾತ್ರವಲ್ಲ, ಪಾನ್ ಕಾರ್ಡ್, ಆರ್ಟಿಸಿ, ರೇಷನ್ ಕಾರ್ಡ್ ಹೀಗೆ ಪಟ್ಟಿ ಮಾಡಿದರೆ ಹಣಕ್ಕೆ ಯಾವುದು ಬೇಕಾದರೂ ನಕಲಿ ಮಾಡೋ ಗ್ಯಾಂಗ್ ಇದು. ನಗರದ ಕೋರ್ಟ್ಗಳ ಬಳಿ ಬೀಡು ಬಿಟ್ಟ ಈ ಗ್ಯಾಂಗ್ಗಳು ಜೈಲಿನಿಂದ ಹೊರಬರಲು ಶ್ಯೂರಿಟಿ, ದಾಖಲೆಗಳಿಲ್ಲದೆ ಪರದಾಡುವವರನ್ನ ಟಾರ್ಗೆಟ್ ಮಾಡುತ್ತಿದ್ದರು. ಬಳಿಕ ಅವರಿಂದ ಹಣ ಪಡೆದು ಕ್ಷಣಾರ್ಧದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೈಗಿಡುತ್ತಿದ್ದರು. ಇದೀಗ ಹಲಸೂರು ಗೇಟ್ ಪೊಲೀಸರು ಗ್ಯಾಂಗ್ನ ಒಟ್ಟು 12 ಸದಸ್ಯರನ್ನ ಬಂಧಿಸಿದ್ದಾರೆ. ಬೈಕ್ ಕಳ್ಳತನ ಪತ್ತೆಗೆ ಮುಂದಾದ ಖಾಕಿ ಡಬಲ್ ಬೇಟೆ. ಕದ್ದ ಬೈಕ್ನಲ್ಲಿ ಮೊಬೈಲ್ ಎಗರಿಸುತ್ತಿದ್ದ ಚಿಟ್ಟೆ ಅರೆಸ್ಟ್. ಇನ್ನು ಮೈಕೋ ಲೇಔಟ್ ಕೋರಮಂಗಲದಲ್ಲಿ ಬೈಕ್ಗಳ ಕಳ್ಳತನ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗಿತ್ತು. ಇದರ ಜಾಲದ ಬೆನ್ನು ಬಿದ್ದ ಖಾಕಿಗೆ ಕಿರಣ್ ಅಲಿಯಾಸ್ ಚಿಟ್ಟೆ ತಗಲಾಕಿಕೊಂಡಿದ್ದ. ಈ ವೇಳೆ ರಸ್ತೆಯಲ್ಲಿ ಓಡಾಡೋರ ಮೊಬೈಲ್ ಎಗರಿಸೋಕೆ ಕದ್ದ ಬೈಕ್ಗಳನ್ನು ಬಳಸುತ್ತಿದ್ದ. ಈತನಿಂದ ಬರೋಬ್ಬರಿ 40 ಮೊಬೈಲ್ಗಳ ಸಹಿತ ಕದ್ದ 2 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ 2 ಹವಾ ಬೆನ್ನಲ್ಲೇ ಗಂಧದ ಮರಗಳ ಕಳ್ಳತನ. ಬೆನ್ನತ್ತಿದ ಕಾಕಿ ಬಲೆಗೆ ಪ್ರತ್ಯೇಕ 2 ಪ್ರಕರಣ ಪತ್ತೆ. ಈತನ ಹೆಸರು ಸಾಕಯ್ಯ. ಇತ್ತೀಚೆಗೆ ಜ್ಞಾನ ಭಾರತಿಯಲ್ಲಿ ರಾತ್ರಿ ವೇಳೆ ಒಂಟಿಯಾಗಿ ಎಂಟ್ರಿ ಕೊಡುತ್ತಿದ್ದ ಈತ ಗಂಧದ ಮರಗಳ ಕದಿಯೋ ಕೆಲಸ ಮಾಡುತ್ತಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಜ್ಞಾನ ಭಾರತಿ ಪೊಲೀಸರು ಈತನ ಪತ್ತೆಗೆ ಬಲೆ ಬೀಸಿದ್ದರು. ಆದರೆ ಆರೋಪಿ ವಿಚಾರ ತಿಳಿದು ರಾಮನಗರದ ಕಾಡಿನಲ್ಲಿ ಅವಿತುಕೊಂಡಿದ್ದ. ಆದರೂ ಬಿಡದ ಖಾಕಿ ಕಾಡಿನಲ್ಲಿ ಬೇಟೆಯಾಡಿ ಸಾಕಯ್ಯನ ಬಂಧಿಸಿದೆ. ಮತ್ತೊಂದು ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರು ಗಂಧದ ಮರಗಳ ಅಕ್ರಮ ಸಾಗಾಟ ಮಾಡುತ್ತಿದ್ದ ಓರ್ವನ ಖೆಡ್ಡಾಕೆ ಬೀಳಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಸುಮ್ಮನೆನಾ? ಈ ಊರಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಆದ್ರೆ ಅದಕ್ಕೆ ಕೈನಲ್ಲಿ ದುಡ್ಡಿದ್ರೆ ಸಾಕು. ಅಸಲಿ ನಕಲಿ ಆಗುತ್ತೆ, ನಕಲಿ ಅಸಲಿ ಆಗುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದ್ರ ಈ ಸ್ಟೋರಿ ನೋಡಿ. ಪೊಲೀಸರ ಭೇಟಿ, 3 ಕೇಸ್, ಕಂಪ್ಲೀಟ್ ರಿಪೋರ್ಟ್. ಹಣ ಇದ್ರೆ ಸಾಕು, ಜೈಲಿನಲ್ಲಿದ್ದವರಿಗೆ ಶ್ಯೂರಿಟಿ ರೆಡಿ. ಈ ಗ್ಯಾಂಗ್ ಕೃತ್ಯ ಕೇಳಿ ಪೊಲೀಸರೇ ಶಾಕ್. ಯಸ್, ಈ ವಿಡಿಯೋ ನೋಡಿ. ಸಂಬಂಧವೇ ಇಲ್ಲದ ವ್ಯಕ್ತಿಗಳ ಆಧಾರ್ ಪಡೆದು ಯಾವ ಮಟ್ಟಿಗೆ ನಕಲು ಮಾಡುತ್ತಾರೆ ಅಂತ. ಅಸಲಿಗೆ ಆಧಾರ್ ಕಾರ್ಡ್ ಮಾತ್ರವಲ್ಲ, ಪಾನ್ ಕಾರ್ಡ್, ಆರ್ಟಿಸಿ, ರೇಷನ್ ಕಾರ್ಡ್ ಹೀಗೆ ಪಟ್ಟಿ ಮಾಡಿದರೆ ಹಣಕ್ಕೆ ಯಾವುದು ಬೇಕಾದರೂ ನಕಲಿ ಮಾಡೋ ಗ್ಯಾಂಗ್ ಇದು. ನಗರದ ಕೋರ್ಟ್ಗಳ ಬಳಿ ಬೀಡು ಬಿಟ್ಟ ಈ ಗ್ಯಾಂಗ್ಗಳು ಜೈಲಿನಿಂದ ಹೊರಬರಲು ಶ್ಯೂರಿಟಿ, ದಾಖಲೆಗಳಿಲ್ಲದೆ ಪರದಾಡುವವರನ್ನ ಟಾರ್ಗೆಟ್ ಮಾಡುತ್ತಿದ್ದರು. ಬಳಿಕ ಅವರಿಂದ ಹಣ ಪಡೆದು ಕ್ಷಣಾರ್ಧದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೈಗಿಡುತ್ತಿದ್ದರು. ಇದೀಗ ಹಲಸೂರು ಗೇಟ್ ಪೊಲೀಸರು ಗ್ಯಾಂಗ್ನ ಒಟ್ಟು 12 ಸದಸ್ಯರನ್ನ ಬಂಧಿಸಿದ್ದಾರೆ. ಬೈಕ್ ಕಳ್ಳತನ ಪತ್ತೆಗೆ ಮುಂದಾದ ಖಾಕಿ ಡಬಲ್ ಬೇಟೆ. ಕದ್ದ ಬೈಕ್ನಲ್ಲಿ ಮೊಬೈಲ್ ಎಗರಿಸುತ್ತಿದ್ದ ಚಿಟ್ಟೆ ಅರೆಸ್ಟ್. ಇನ್ನು ಮೈಕೋ ಲೇಔಟ್ ಕೋರಮಂಗಲದಲ್ಲಿ ಬೈಕ್ಗಳ ಕಳ್ಳತನ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗಿತ್ತು. ಇದರ ಜಾಲದ ಬೆನ್ನು ಬಿದ್ದ ಖಾಕಿಗೆ ಕಿರಣ್ ಅಲಿಯಾಸ್ ಚಿಟ್ಟೆ ತಗಲಾಕಿಕೊಂಡಿದ್ದ. ಈ ವೇಳೆ ರಸ್ತೆಯಲ್ಲಿ ಓಡಾಡೋರ ಮೊಬೈಲ್ ಎಗರಿಸೋಕೆ ಕದ್ದ ಬೈಕ್ಗಳನ್ನು ಬಳಸುತ್ತಿದ್ದ. ಈತನಿಂದ ಬರೋಬ್ಬರಿ 40 ಮೊಬೈಲ್ಗಳ ಸಹಿತ ಕದ್ದ 2 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ 2 ಹವಾ ಬೆನ್ನಲ್ಲೇ ಗಂಧದ ಮರಗಳ ಕಳ್ಳತನ. ಬೆನ್ನತ್ತಿದ ಕಾಕಿ ಬಲೆಗೆ ಪ್ರತ್ಯೇಕ 2 ಪ್ರಕರಣ ಪತ್ತೆ. ಈತನ ಹೆಸರು ಸಾಕಯ್ಯ. ಇತ್ತೀಚೆಗೆ ಜ್ಞಾನ ಭಾರತಿಯಲ್ಲಿ ರಾತ್ರಿ ವೇಳೆ ಒಂಟಿಯಾಗಿ ಎಂಟ್ರಿ ಕೊಡುತ್ತಿದ್ದ ಈತ ಗಂಧದ ಮರಗಳ ಕದಿಯೋ ಕೆಲಸ ಮಾಡುತ್ತಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಜ್ಞಾನ ಭಾರತಿ ಪೊಲೀಸರು ಈತನ ಪತ್ತೆಗೆ ಬಲೆ ಬೀಸಿದ್ದರು. ಆದರೆ ಆರೋಪಿ ವಿಚಾರ ತಿಳಿದು ರಾಮನಗರದ ಕಾಡಿನಲ್ಲಿ ಅವಿತುಕೊಂಡಿದ್ದ.
ಆದರೂ ಬಿಡದ ಖಾಕಿ ಕಾಡಿನಲ್ಲಿ ಬೇಟೆಯಾಡಿ ಸಾಕಯ್ಯನ ಬಂಧಿಸಿದೆ. ಮತ್ತೊಂದು ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರು ಗಂಧದ ಮರಗಳ ಅಕ್ರಮ ಸಾಗಾಟ ಮಾಡುತ್ತಿದ್ದ ಓರ್ವನ ಖೆಡ್ಡಾಕ್ಕೆ ಬೀಳಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಸುಮ್ನೆನಾ? ಈ ಊರಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಆದ್ರೆ ಅದಕ್ಕೆ ಕೈನಲ್ಲಿ ದುಡ್ಡಿದ್ರೆ ಸಾಕು. ಅಸಲಿ ನಕಲಿ ಆಗುತ್ತೆ, ನಕಲಿ ಅಸಲಿ ಆಗುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದ್ರ ಈ ಸ್ಟೋರಿ ನೋಡಿ. ಪೊಲೀಸರ ಭೇಟಿ, 3 ಕೇಸ್, ಕಂಪ್ಲೀಟ್ ರಿಪೋರ್ಟ್. ಹಣ ಇದ್ರೆ ಸಾಕು, ಜೈಲಿನಲ್ಲಿದ್ದವರಿಗೆ ಶ್ಯೂರಿಟಿ ರೆಡಿ. ಈ ಗ್ಯಾಂಗ್ ಕೃತ್ಯ ಕೇಳಿ ಪೊಲೀಸರೇ ಶಾಕ್. ಎಸ್, ಈ ವಿಡಿಯೋ ನೋಡಿ ಸಂಬಂಧವೇ ಇಲ್ಲದ ವ್ಯಕ್ತಿಗಳ ಆಧಾರ್ ಪಡೆದು ಯಾವ ಮಟ್ಟಿಗೆ ನಕಲು ಮಾಡುತ್ತಾರೆ ಅಂತ. ಅಸಲಿಗೆ ಆಧಾರ್ ಕಾರ್ಡ್ ಮಾತ್ರವಲ್ಲ, ಪಾನ್ ಕಾರ್ಡ್, ಆರ್ಟಿಸಿ, ರೇಷನ್ ಕಾರ್ಡ್ ಹೀಗೆ ಪಟ್ಟಿ ಮಾಡಿದರೆ ಹಣಕ್ಕೆ ಯಾವುದು ಬೇಕಾದರೂ ನಕಲಿ ಮಾಡೋ ಗ್ಯಾಂಗ್ ಇದು. ನಗರದ ಕೋರ್ಟ್ಗಳ ಬಳಿ ಬೀಡು ಬಿಟ್ಟ ಈ ಗ್ಯಾಂಗ್ಗಳು ಜೈಲಿನಿಂದ ಹೊರಬರಲು ಶ್ಯೂರಿಟಿ, ದಾಖಲೆಗಳಿಲ್ಲದೆ ಪರದಾಡುವವರನ್ನ ಟಾರ್ಗೆಟ್ ಮಾಡುತ್ತಿದ್ದರು. ಬಳಿಕ ಅವರಿಂದ ಹಣ ಪಡೆದು ಕ್ಷಣಾರ್ಧದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೈಗಿಡುತ್ತಿದ್ದರು. ಇದೀಗ ಹಲಸೂರು ಗೇಟ್ ಪೊಲೀಸರು ಗ್ಯಾಂಗ್ನ ಒಟ್ಟು 12 ಸದಸ್ಯರನ್ನ ಬಂಧಿಸಿದ್ದಾರೆ. ಬೈಕ್ ಕಳ್ಳತನ ಪತ್ತೆಗೆ ಮುಂದಾದ ಖಾಕಿ ಡಬಲ್ ಬೇಟೆ. ಕದ್ದ ಬೈಕ್ನಲ್ಲಿ ಮೊಬೈಲ್ ಎಗರಿಸುತ್ತಿದ್ದ ಚಿಟ್ಟೆ ಅರೆಸ್ಟ್. ಇನ್ನು ಮೈಕೋ ಲೇಔಟ್ ಕೋರಮಂಗಲದಲ್ಲಿ ಬೈಕ್ಗಳ ಕಳ್ಳತನ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗಿತ್ತು. ಇದರ ಜಾಲದ ಬೆನ್ನು ಬಿದ್ದ ಖಾಕಿಗೆ ಕಿರಣ್ ಅಲಿಯಾಸ್ ಚಿಟ್ಟೆ ತಗಲಾಕಿಕೊಂಡಿದ್ದ. ಈ ವೇಳೆ ರಸ್ತೆಯಲ್ಲಿ ಓಡಾಡೋರ ಮೊಬೈಲ್ ಎಗರಿಸೋಕೆ ಕದ್ದ ಬೈಕ್ಗಳನ್ನು ಬಳಸುತ್ತಿದ್ದ. ಈತನಿಂದ ಬರೋಬ್ಬರಿ 40 ಮೊಬೈಲ್ಗಳ ಸಹಿತ ಕದ್ದ 2 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ 2 ಹವಾ ಬೆನ್ನಲ್ಲೇ ಗಂಧದ ಮರಗಳ ಕಳ್ಳತನ. ಬೆನ್ನತ್ತಿದ ಖಾಕಿ ಬಲೆಗೆ ಪ್ರತ್ಯೇಕ 2 ಪ್ರಕರಣ ಪತ್ತೆ. ಈತನ ಹೆಸರು ಸಾಕಯ್ಯ. ಇತ್ತೀಚೆಗೆ ಜ್ಞಾನ ಭಾರತಿಯಲ್ಲಿ ರಾತ್ರಿ ವೇಳೆ ಒಂಟಿಯಾಗಿ ಎಂಟ್ರಿ ಕೊಡುತ್ತಿದ್ದ ಈತ ಗಂಧದ ಮರಗಳ ಕದಿಯೋ ಕೆಲಸ ಮಾಡುತ್ತಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಜ್ಞಾನ ಭಾರತಿ ಪೊಲೀಸರು ಈತನ ಪತ್ತೆಗೆ ಬಲೆ ಬೀಸಿದ್ದರು. ಆದರೆ ಆರೋಪಿ ವಿಚಾರ ತಿಳಿದು ರಾಮನಗರದ ಕಾಡಿನಲ್ಲಿ ಅವಿತುಕೊಂಡಿದ್ದ. ಆದರೂ ಬಿಡದ ಖಾಕಿ ಕಾಡಿನಲ್ಲಿ ಬೇಟೆಯಾಡಿ ಸಾಕಯ್ಯನ ಬಂಧಿಸಿದೆ. ಮತ್ತೊಂದು ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರು ಗಂಧದ ಮರಗಳ ಅಕ್ರಮ ಸಾಗಾಟ ಮಾಡುತ್ತಿದ್ದ ಓರ್ವನ ಖೆಡ್ಡಾಕ್ಕೆ ಬೀಳಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.